ಮೂಡಾ ಕೇಸ್ ವಿರುದ್ಧ ಕುರಿತಂತೆ ಆಪ್ತರ ಜೊತೆ ಸಿಎಂ ರಹಸ್ಯ ಸಭೆ ಮಾಡಿದ್ದಾರೆ. ರಹಸ್ಯ ಸಭೆ ವೇಳೆ ಏನೆಲ್ಲ ಸಿಎಂ ಮಾತನಾಡಿದ್ದಾರೆ, ಚರ್ಚೆ ಆಯಿತು. ಈ ಬಗ್ಗೆ ನೋಡೋಣ ಬನ್ನಿ. ಮೂಡಾ ಪ್ರಕರಣದ ಸಿಎಂ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಮೂಡಾ ಕೇಸ್ ಕುರಿತಂತೆ ಈಗ ಸಿಎಂ ತಮ್ಮ ಆಪ್ತರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಒಂದು ರಹಸ್ಯ ಸಭೆ ವೇಳೆ ಸಿಎಂ ಏನೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ, ಏನೆಲ್ಲ ಚರ್ಚೆ ಆಯಿತು ಅದರ ಕಂಪ್ಲೀಟ್ ಡೀಟೇಲ್ಸ್ ಈಗ ನಾವು ಕೊಡ್ತಾ ಇದ್ದೀವಿ. ಇದು ರಾಜೇಶ್ ಕೊಟ್ಟಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್. ಮೂಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಈ ಒಂದು ವಿಚಾರ ಕುರಿತಂತೆ, ಮೂಡಾ ಕೇಸ್ ಕುರಿತಂತೆ ಸಿಎಂ ಈಗ ಆಪ್ತರ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ. ರಹಸ್ಯ ಸಭೆಯನ್ನ ಸಿಎಂ ಮಾಡಿರುವಂಥದ್ದು. ಈ ವೇಳೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಕೂಡ ಇರುವಂಥದ್ದು. ಸೊ ಸಿಎಂ ಈಗ ಮೂಡಾ ಕೇಸ್ ಕುರಿತಂತೆ ಈಗಾಗಲೇ ಏನು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಆ ಒಂದು ಮೂಡಾ ಕುರಿತಂತೆ ಸಿಎಂ ತಮ್ಮ ಆಪ್ತರ ಬಳಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದಾರಂತೆ. ಹಾಗಾದ್ರೆ ಈಗ ಸಿಎಂ ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಇರುವಂಥದ್ದು. ಆಪ್ತರ ಬಳಿ ಬಹಳ ಹೊತ್ತು ರಹಸ್ಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ. ಮೂಡಾ ಕೇಸ್ ಕುರಿತಂತೆ ಆಪ್ತರ ಬಳಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರಂತೆ ಸಿಎಂ. ಈ ಒಂದು ಪ್ರಶ್ನೆ ಇರುವಂಥದ್ದು, ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಮುಂದುವರಿತಾರಾ ಅನ್ನೋ ಪ್ರಶ್ನೆ. ಇದೆಲ್ಲವನ್ನು ಕೂಡ ಈಗ ಆಪ್ತರ ಬಳಿ ಚರ್ಚೆಯನ್ನ ಮಾಡಿದ್ದಾರಂತೆ. ಸಾಕಷ್ಟು ಸಮಯ ತಮ್ಮ ಆಪ್ತರ ಬಳಿ ಈ ಒಂದು ಕೇಸ್ ಬಗ್ಗೆ ಮಾತನಾಡಿದ್ದಾರಂತೆ. ರಾಜೀನಾಮೆ ಬಗ್ಗೆ ಕೂಡ ಮಾತನಾಡಿದ್ದಾರಂತೆ ಸಿಎಂ. ತಮ್ಮ ರಾಜೀನಾಮೆ ಬಗ್ಗೆ ಕೂಡ ಸಿಎಂ ಈಗ ತಮ್ಮ ಆಪ್ತರ ಬಳಿ ಮಾತನಾಡಿದ್ದಾರಂತೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಿದೆ? ತಮ್ಮ ರಾಜೀನಾಮೆ ಬಗ್ಗೆ ಚರ್ಚೆ ಆಗಿದೆಯಾ ಅಥವಾ ಮುಂದುವರಿಯ ಬಗ್ಗೆ ಚರ್ಚೆ ಆಗಿದೆಯಾ? ಎಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು. ಮೂಡಾ ಕೇಸ್ನಲ್ಲಿ ಈಗ ಸಿಎಂಗೆ ಅಸಲಿ ಸಂಕಟ ಶುರುವಾಗಿರುವಂಥದ್ದು. ಲೋಕಾಯುಕ್ತದಲ್ಲಿ ಅವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಮೂಡಾ ಕೇಸ್ನಲ್ಲಿ ಈಗ ಸಿಎಂಗೆ ಎಫ್ಐಆರ್ ದಾಖಲಾಗಿದ್ದು, ಈ ಒಂದು ಕುರಿತಂತೆ ಮೂಡಾ ಕೇಸ್ ಕುರಿತಂತೆ ತಮ್ಮ ಆಪ್ತರ ಬಳಿ ಸಾಕಷ್ಟು ಚರ್ಚೆ ಮಾಡಿದ್ರಂತೆ. ರಹಸ್ಯ ಸಭೆಯನ್ನ ಮಾಡಿದರಂತೆ. ಅಂದ್ರೆ ರಾಜೀನಾಮೆ ಕೊಡಬೇಕಾ ಅಥವಾ ಮುಂದುವರಿಬೇಕಾ, ಇದೆಲ್ಲ ಬಗ್ಗೆ ಚರ್ಚೆ ಆಗಿದೆ ಎನ್ನಲಾಗ್ತಾ ಇದೆ. ಸೊ ಏನಾದ್ರು ಚರ್ಚೆ ಆಗ್ಬೋದು ಇದ್ರ ಜೊತೆಗೆ. ಯಾಕೆಂತಂದ್ರೆ ಸಿಎಂ ಈಗ ಅಸಲಿ ಸಂಕಟ ಶುರುವಾಗಿದೆ. ಸಿಎಂಗೆ ಈ ಒಂದು ಮೂಡಾ ಕೇಸ್ನಲ್ಲಿ ಈಗ ತಗಲಾಕೊಂಡಿರೋದು ಅಸಲಿ ಸಂಕಟ ಶುರುವಾಗಿರುವಂಥದ್ದು. ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಹಾಗಾದ್ರೆ ಈ ಒಂದು ದಾಖಲಾದ ಬಳಿಕ, ಎಫ್ಐಆರ್ ದಾಖಲಾದ ಬಳಿಕ ತಮ್ಮ ಆಪ್ತರೊಂದಿಗೆ ಸಾಕಷ್ಟು ಚರ್ಚೆ ಮಾಡಿದರಂತೆ. ಮೂರು ತಿಂಗಳಿದೆ, ನೋಡೋಣ ಬಿಡಿ, ಆಮೇಲೆ ರಾಜೀನಾಮೆ ಬಗ್ಗೆ ಮಾತಾಡೋಣ ಅಂತ ಹೇಳಿದಾರಂತೆ. ನಾನು ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ಗೆ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಆಡಿದಾರಂತೆ. ಕಳಂಕ ಹೊತ್ತು ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂದ್ರಂತೆ ಸಿಎಂ. ರಹಸ್ಯ ಸಭೆಯಲ್ಲಿ ಮಾತುಕತೆ ಆಗಿರುವಂಥದ್ದು. ಇನ್ನೂ 3 ತಿಂಗಳಿದೆ, ಮುಂದೆ ನೋಡೋಣ, ತನಿಖೆ ಆಗ್ಲಿ ಬಿಡಿ ಅನ್ನೋ ಮಾತನ್ನು ಕೂಡ ಹೇಳಿದಾರಂತೆ. ಮೂಡಾ ಕೇಸ್ನಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬಳಿಕ ತಮ್ಮ ಆಪ್ತರೊಂದಿಗೆ ರಹಸ್ಯ ಸಭೆಯನ್ನು ಮಾಡಿದಾರಂತೆ. ಆ ರಹಸ್ಯ ಸಭೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ಆಡಿದಾರಂತೆ. ಆ ಮಾತುಕತೆಯಲ್ಲಿ ಇನ್ನೂ 3 ತಿಂಗಳಿದೆ, ಮುಂದೆ ನೋಡೋಣ, ತನಿಖೆ ಆಗ್ಲಿ ಬಿಡಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆನ ಕೊಡಲ್ಲ, ಹೈಕಮಾಂಡ್ಗೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದಷ್ಟೇ ಅಲ್ಲದೆ
ಕಳಂಕ ಹೊತ್ತು ನಾನು ರಾಜೀನಾಮೆಯನ್ನ ಕೊಡಲ್ಲ ಅಂದ್ರಂತೆ ಸಿಎಂ. ನಾನು ಯಾವುದೇ ಕಾರಣಕ್ಕೂ ಕೂಡ ಕಳಂಕವನ್ನು ಹೊತ್ತು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರಂತೆ. ಇನ್ನು 3 ತಿಂಗಳಿದೆ. ಸೊ ಕೇಸ್ ನಡೆಯೋದಕ್ಕೆ ಇನ್ನು 3 ತಿಂಗಳಿದೆ. ಅದಾದ್ಮೇಲೆ ನೋಡ್ತೀನಿ ಬಿಡಿ ಅಂತ ಹೇಳಿದ್ದಾರಂತೆ. ಒಟ್ಟಾರೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ನಿನ್ನೆಲೂ ಕೂಡ ಹೇಳ್ತಾ ಇದ್ರು ಸಿಎಂ, ವಿಪಕ್ಷ ನಾಯಕರು ಅಥವಾ ವಿಪಕ್ಷಗಳು ರಾಜೀನಾಮೆ ಕೇಳಿದಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಸೊ FIR ದಾಖಲಾದ ಬಳಿಕ ವಿಪಕ್ಷಗಳು ಅವರನ್ನ ರಾಜೀನಾಮೆ ಕೇಳಿದ್ದು, ಆ ಬಳಿಕ ಕೂಡ ಹೇಳಿದಂಥದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಮತ್ತೆ ರಹಸ್ಯ ಸಭೆಯನ್ನ ಮಾಡಿರುವಂಥದ್ದು. ಮೂಡಾ ಕೇಸ್ನಲ್ಲಿ ಈಗಾಗಲೇ ಸಿಎಂಗೆ FIR ದಾಖಲಾಗಿದೆ. FIR ದಾಖಲಾದ ಬಳಿಕ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಅವರ ನಿವಾಸದಲ್ಲಿ ರಹಸ್ಯ ಸಭೆಯನ್ನು ಮಾಡಿದ್ದಾರೆ. ತಮ್ಮ ಆಪ್ತರೊಂದಿಗೆ ಸಚಿವ ಮಹದೇವಪ್ಪ ಸೇರಿದಂತೆ ಸಾಕಷ್ಟು ಜನ ಆಪ್ತರೊಂದಿಗೆ ಸಿಎಂ ಚರ್ಚೆನ ಮಾಡಿದ್ದಾರಂತೆ. ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅಂದರೆ ಚರ್ಚೆ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ, ಹೈಕಮಾಂಡ್ ಬಳಿ ಹೋಗ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಅಲ್ಲದೆ ಕಳಂಕವನ್ನು ಹೊತ್ತು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಮಾತನ್ನ ಕೂಡ ಹೇಳಿದಾರಂತೆ. ಈಗಾಗಲೇ ಕುರಿತಂತ ಮೈಸೂರಿನಲ್ಲಿ ಇರುವಂತಹ ಸಿಎಂ 3 ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ದಾರೆ. 3 ದಿನಗಳ ಕಾಲ ಅಲ್ಲೇ ಮೈಸೂರಿನಲ್ಲಿ ಇರಲಿದ್ದಾರೆ. ಅಲ್ಲೇ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ರಹಸ್ಯ ಸಭೆನ ರಾಮಕೃಷ್ಣ ನಗರದ ತಮ್ಮ ನಿವಾಸದಲ್ಲಿ ಮಾಡಿದ್ದಾರೆ. ಸಚಿವ ಮಹದೇವಪ್ಪ ಸೇರಿದಂತೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಅವರ ಆಪ್ತರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ವೇಳೆ ಈ ಒಂದು ರಹಸ್ಯ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಆಗಿರುವಂಥದ್ದು. ರಾಜೀನಾಮೆ ಕುರಿತಂತೆ, ಜೊತೆಗೆ ಹೈಕಮಾಂಡ್ ಬಳಿ ಹೋಗೋದಿಕ್ಕೆ ಏನೆಲ್ಲ ಪ್ಲಾನ್ ಮುಂದೆ ತಯಾರಿ ಇರಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಿದಂತೆ. ಈ ವೇಳೆ ಚರ್ಚೆ ಆದಂಥ ವೇಳೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದಾರಂತೆ. ಅಲ್ಲದೆ ಹೈಕಮಾಂಡ್ ಬಳಿ ಹೋಗ್ತೀನಿ, ಇದೆಲ್ಲ ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದಾರಂತೆ.